ಆತನನ್ನ ಕರೆಸಿದಾಗ ಮಂಗಳೂರಿನಲ್ಲಿ ಜನ ಮೊನ್ನೆ ಆ ಫುಡ್ ಫೆಸ್ಟ್ ಆಹಾರ ಮೇಳದ ಉದ್ಘಾಟನೆಗೆ ಬಹಳ ದೊಡ್ಡ ರೀತಿಯಲ್ಲಿ ರಾಶಿ ಬಿದ್ರು. ಇಡೀ ರಸ್ತೆಗಳು ಬಂದಾಯಿತು. ಜನ ಅದನ್ನೇನೋ ಭಯಂಕರ ಏನೋ ಜಗತ್ತಿನ ಅತ್ಯಂತ ದೊಡ್ಡ ವಿದ್ಯಮಾನ, ಜಗತ್ತಿನ ಅತ್ಯಂತ ದೊಡ್ಡ ಸಾಧಕನನ್ನೇನೋ ಕರೆಸಿದ್ದಾರೆ ಅನ್ನೋ ಮಟ್ಟಿಗೆ ಅದನ್ನು ಸೆಲೆಬ್ರೇಟ್ ಮಾಡಿರುವಂತಹದ್ದು ಮಂಗಳೂರಿನ ನಾಗರಿಕ ಪ್ರಜ್ಞೆ ಕೂಡ ಇಳಿತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತದೆ. ಈಗ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳ ಒಂದು ಕಳಪೆ ಗುಣಮಟ್ಟದ ಸೆಲೆಬ್ರಿಟಿಗಳು ಬಂದರೆ ಅವರ ಹಿಂದೆ ಕೂಡ ರಾಶಿ ಬಿದ್ದು ಜನ ಈ ರಾಜಕಾರಣಿಗಳ ಹುಚ್ಚಾಟಗಳಿಗೆ ಜೈ ಅನ್ನುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಿಯೂ ಮಂಗಳೂರಿನ ನಾಗರಿಕರಿಗೆ ಹೇಳಿ ಮಾಡಿಸಿದ್ದಲ್ಲ. ಬೀದಿ ಬದಿ ವ್ಯಾಪಾರಸ್ಥರನ್ನ ಅದೇ ಲೇಡಿಯಲ್ಲಿ ನೀವು ಬುಲ್ಡೋಜರ್ ತಂದು ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಹೊರಗೆ ಹಾಕಿದ್ರಿ. ಆವಾಗ ಇದೇ ಶಾಸಕರು, ಇದೇ ನಗರ ಪಾಲಿಕೆ ಆಡಳಿತಾರೂಢ ಬಿಜೆಪಿಯ ಮೇಯರ್ಗಳು ಹೇಳಿದ್ರು ಮಂಗಳೂರಿನಲ್ಲಿ ನಡಿಲಿಕ್ಕೆ ಫುಟ್ಪಾತ್ನಲ್ಲಿ ತೊಂದರೆ ಆಗ್ತದೆ, ಓಡಾಡಲಿಕ್ಕೆ ವಾಹನಗಳಿಗೆ ಬೀದಿ ವ್ಯಾಪಾರದಿಂದ ಸಮಸ್ಯೆ ಆಗ್ತದೆ, ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಲ್ಲಿ ಎಲ್ಲರನ್ನ ಬುಲ್ಡೋಜರ್ ತಂದು ನೀವು ಪುಡಿಗಟ್ಟಿ ಹೊರಗಡೆ ಹಾಕಿದ್ರಿ. ಈಗ ಅಲ್ಲೇ ಬಂದು ಅದಕ್ಕಿಂತ 10 ಪಟ್ಟು ಹೆಚ್ಚು ಫುಡ್ ಸ್ಟ್ರೀಟ್ ನಲ್ಲಿ ನೀವು ಫುಡ್ ಸ್ಟಾಲ್ಗಳನ್ನು ಹಾಕಿದ್ದೀರಿ. ಮಂಗಳೂರಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ನಡೀತಾನೆ ಇರ್ತದೆ. ಆಹಾರದ ಉತ್ಸವ ಇರ್ಬೋದು, ಇನ್ನೊಂದು ಇರ್ಬೋದು, ಅದೆಲ್ಲ ಸಾಮಾನ್ಯದಲ್ಲಿ ನಡೀತದೆ. ಆದರೆ ಇಲ್ಲಿ ಓರ್ವ ಜವಾಬ್ದಾರಿಯುತ ಶಾಸಕ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತಾರೂಢ ಮೇಯರು ಮತ್ತಿತರರು ಎಲ್ಲರೂ ಸೇರಿಕೊಂಡು ಈ ಒಂದು ಬೀದಿ ಬದಿ ಆಹಾರ ಉತ್ಸವ ಅಂತ ಏನು ಆಚರಣೆ ಮಾಡ್ತಾ ಇದ್ದಾರೆ. ಇದಂತೂ ಒಂದು ಅತಿರೇಕದ ಪರಮಾವಧಿ ಅಂತ ಅನಿಸ್ತದೆ. ನಾಗರಿಕ ಸಮಾಜವನ್ನು ಯಾವ ರೀತಿ ದಿಕ್ಕು ತಪ್ಪಿಸಬೇಕು ಮತ್ತು ಜನರನ್ನು ಕೂಡ ಅವರ ಒಂದು ಗಮನವನ್ನು ಬೇರೆ ದಿಕ್ಕಿಗೆ ಸೆಳೆದು ಮತ್ತು ಅವರ ಒಟ್ಟು ಒಂದು ನಾಗರಿಕ ಸಮಾಜದ ಒಂದು ಡಿಗ್ನಿಟಿ ಅಂತ ಏನಿರ್ತದೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲವನ್ನೂ ಕೂಡ ಈ ಒಂದು ಬೀದಿ ಬದಿ ಆಹಾರೋತ್ಸವ ಅಥವಾ ಸ್ಟ್ರೀಟ್ ಫುಡ್ ಫೆಸ್ಟ್ ಮೂಲಕ ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಳೆದ ಬಾರಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಕರೆದು ಉದ್ಘಾಟನೆ ಮಾಡಿಸಿದ್ರೆ ಈ ಬಾರಿ ಅದಕ್ಕೆ ವ್ಯತಿರಿಕ್ತವಾಗಿ ಓರ್ವ ಚಾವಾಲನನ್ನು ಕರೆಸಿದ್ದಾರೆ. ನಮಗೆ ಚಾವಾಲರ ಬಗ್ಗೆ ಏನೂ ಆಕ್ಷೇಪ ಇಲ್ಲ, ಆದರೆ ತನ್ನ ವಿಚಿತ್ರ ಮ್ಯಾನರಿಸಮ್ಗಳ ಮೂಲಕ ಗಮನ ಸೆಳೆದು ಸಾಮಾಜಿಕ ಜಾಲತಾಣದಲ್ಲಿ ಸೆಲೆಬ್ರಿಟಿ ಆದಂಥ ಓರ್ವ ಸಾಮಾನ್ಯ ಒಬ್ಬನನ್ನು ಏನೇನೋ ಬಿಲ್ಡಪ್ ಕೊಟ್ಟು ಆತನ ವಿಚಿತ್ರ ವೇಷಭೂಷಣಗಳನ್ನೇ ಬಂಡವಾಳ ಮಾಡಿಕೊಂಡು ಜನರನ್ನು ಸೆಳೆಯೋದಿದೆಯಲ್ಲ, ಅದು ಮಂಗಳೂರಿನಂಥ ಕಡೆ ಒಬ್ಬ ಶಾಸಕ ಮತ್ತು ಅವರ ಪಟಲ, ಅದರಲ್ಲಿ ಮೇಯರ್ ಇದ್ದಾರೆ, ಕಾರ್ಪೊರೇಟರ್ಗಳಿದ್ದಾರೆ, ಬೇರೆ ಬೇರೆ ರೀತಿಯ ಮಾಜಿ ಸಂಸದರಿದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರುವಂಥದ್ದು ಕೂಡ ಅತ್ಯಂತ ಕೆಟ್ಟ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಮಂಗಳೂರಿಗೆ ಒಂದು ಘನತೆ ಇದೆ. ಮಂಗಳೂರಿನಲ್ಲಿ ಈ ರೀತಿ ಹುಚ್ಚಾಟಗಳಿಗೆ ಜನ ಪ್ರತಿಕ್ರಿಯಿಸೋದು ಕಡಿಮೆ, ಹುಚ್ಚಾಟಗಳಿಗೆ ಮಂಗಳೂರಿನಲ್ಲಿ ಅವಕಾಶಗಳು ಕಡಿಮೆ. ಮಂಗಳೂರಿನಲ್ಲಿ ಎಲ್ಲಿಯವರೆಗೆ ಅಂದರೆ ಮಂಗಳೂರಿಗೆ ಫ್ಲೆಕ್ಸ್ಗಳು ಕಾಲಿಟ್ಟದೆ ಭಾಳ ತಡವಾಗಿ. ಈಗ ಬಿಡಿ, ಮಂಗಳೂರಿನಷ್ಟು ಫ್ಲೆಕ್ಸ್ಗಳನ್ನು ಎಲ್ಲೂ ಕೂಡ ಹಾಕಲ್ಲ ಅನ್ನುವಂಥ ಸ್ಥಿತಿ ಮಂಗಳೂರಿನಲ್ಲಿದೆ. ಅದೇ ರೀತಿ ಈ ರೀತಿ ವಿಚಿತ್ರ ಮ್ಯಾನರಿಸಮ್ಗಳನ್ನು ಮಾಡುವವರು, ಸಿನಿಮಾ ಸ್ಟಾರ್ಗಳು, ಇಂಥವರಂದರೆ ಮಂಗಳೂರಲ್ಲಿ ಅಷ್ಟು ದೊಡ್ಡ ಗಂಭೀರವಾಗಿ ಪರಿಗಣಿಸುವಂಥ ಒಂದು ಟ್ರೆಂಡ್ ಇರಲಿಲ್ಲ. ಆದರೆ ಈ ಚಾವಾಲನ ಡಾಳಿ ಅನ್ನುವಂಥ ಹೆಸರಂತೆ ನಮಗೆಲ್ಲ ಗೊತ್ತೇ ಇಲ್ಲ. ಆತನನ್ನು ಕರೆಸಿದಾಗ ಮಂಗಳೂರಿನಲ್ಲಿ ಜನ ಮೊನ್ನೆ ಆ ಫುಡ್ ಫೆಸ್ಟ್ ಆಹಾರ ಮೇಳದ ಉದ್ಘಾಟನೆಗೆ ಬಹಳ ದೊಡ್ಡ ರೀತಿಯಲ್ಲಿ ರಾಶಿ ಬಿದ್ರು. ಇಡೀ ರಸ್ತೆಗಳು ಬಂದಾಯಿತು. ಜನ ಅದನ್ನೇನೋ ಭಯಂಕರ ಏನೋ ಜಗತ್ತಿನ ಅತ್ಯಂತ ದೊಡ್ಡ ವಿದ್ಯಮಾನ, ಜಗತ್ತಿನ ಅತ್ಯಂತ ದೊಡ್ಡ ಸಾಧಕನನ್ನೇನೋ ಕರೆಸಿದ್ದಾರೆ ಅನ್ನೋ ಮಟ್ಟಿಗೆ ಅದನ್ನು ಸೆಲೆಬ್ರೇಟ್ ಮಾಡಿರುವಂಥದ್ದು ಮಂಗಳೂರಿನ ನಾಗರಿಕ ಪ್ರಜ್ಞೆ ಕೂಡ ಇಳಿತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತದೆ. ಅದರಲ್ಲಿಯೂ ಕೂಡ ಈ ಫುಡ್ ಫೆಸ್ಟಿವಲ್ ಹಿನ್ನೆಲೆ ಏನು? ಇದು ಮಂಗಳೂರು ಮಹಾನಗರದ ಒಂದು ರಸ್ತೆ ಬದಿಯಲ್ಲಿ ಫುಟ್ಪಾತ್ಗಳ ಮೇಲೆ ಖಾಸಗಿ ಶಾಸಕರ ನೇತೃತ್ವದ ಖಾಸಗಿ ಟ್ರಸ್ಟ್ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ಈ ಟ್ರಸ್ಟಿಗೆ ಆ ಸರ್ಕಾರಿ ನಗರ ಪಾಲಿಕೆಯ ರಸ್ತೆ, ನಗರ ಪಾಲಿಕೆಯ ಫುಟ್ಪಾತ್ನಲ್ಲಿ ಫುಡ್ ಸ್ಟಾಲ್ಗಳನ್ನ ಹಾಕಿ ಒಂದೊಂದು ಸ್ಟಾಲ್ಗೆ 50,000 ರೂಪಾಯಿ ಬಾಡಿಗೆ ವಸೂಲಿ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟಿರುವಂಥದ್ದು? ಖಾಸಗಿಯವರು ಈ ರೀತಿ ಕಲೆಕ್ಷನ್ ಮಾಡಲಿಕ್ಕೆ, ಬಾಡಿಗೆ ನಿಗದಿ ಮಾಡಲಿಕ್ಕೆ ಯಾವ ನಿಯಮದಡಿಯಲ್ಲಿ ನಗರ ಪಾಲಿಕೆಯವರು ಅನುಮತಿ ಕೊಟ್ಟಿದ್ದಾರೆ ಅನ್ನೋವಂಥದ್ದು ಒಂದು. ಮತ್ತು ಇನ್ನೊಂದು, ರಸ್ತೆಯನ್ನು ಪೂರ್ತಿ ಬ್ಲಾಕ್ ಮಾಡಿದ್ದಾರೆ. 4-5 ದಿವಸ ಸಂಜೆ ಆಯಿತು ಅಂತ ಆದರೆ ಸಾಕು, ಈ ಹಾರ್ಟ್ ಆಫ್ ಸಿಟಿಯಲ್ಲಿ ಓಡಾಡಲಿಕ್ಕೆ ಅಸಾಧ್ಯ ಆಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಇದು. ಇಲ್ಲಿ ನಾವು ಸಾಮಾನ್ಯ ಒಂದು ಧರಣಿ ಮಾಡ್ತೀವಿ ಅಂದರೆ ಇಲ್ಲ ರಸ್ತೆ ಸಂಚಾರಕ್ಕೆ ತೊಂದರೆ ಆಗ್ತದೆ, ಜನರಿಗೆ ಅಡಚಣೆ ಆಗುತ್ತೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಅನುಮತಿ ನಿರಾಕರಿಸ್ತಾರೆ. ಮತ್ತು ನಮ್ಮ ಮೇಲೆ ಸತತವಾಗಿ FIRಗಳನ್ನು ಕೂಡ ಹಾಕಿದ್ದಾರೆ ಇದೇ ಪೊಲೀಸ್ ಕಮಿಷನರ್. ಆದರೆ ಬಿಜೆಪಿಯ ಶಾಸಕರುಗಳು ಸುರತ್ಕಲ್ನಲ್ಲಿ ಅನುಮತಿ ಇಲ್ಲದ 2 ದಿವಸ ರಸ್ತೆ ಬಂದ್ ಮಾಡಿ ಫುಡ್ ಫೆಸ್ಟಿವಲ್ ಮಾಡಿದ್ರು. ಈಗ ಮಂಗಳೂರಿನ ಹಾರ್ಟ್ ಆಫ್ ಸಿಟಿಯಲ್ಲಿ ಲೇಡಿಯಲ್ಲೂ ಸುತ್ತಮುತ್ತ ಬಹಳ ದೊಡ್ಡ ರೀತಿಯಲ್ಲಿ 100-200 ಮಳಿಗೆಗಳನ್ನು ಹಾಕಿ ಫುಡ್ ಫೆಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯಲ್ಲಿ ಪೊಲೀಸ್ ಕಮಿಷನರ್ ಪರ್ಮಿಷನ್ ಕೊಟ್ಟರು? ರಸ್ತೆಯಲ್ಲೇ ಸ್ಟೇಜ್ ಹಾಕಿದ್ದಾರೆ, ರಸ್ತೆಯಲ್ಲಿ ಒಂದು ವಿಚಿತ್ರ ವೇಷಭೂಷಣದ ಚಾಯ್ವಾಲನನ್ನು ಕರೆಸಿ ರಸ್ತೆಯಲ್ಲೇ ಟೀ ಮಾಡಿಸಿ ಎಲ್ಲರಿಗೆ ಹಂಚಿದ್ದಾರೆ.
ಇದು ಯಾವ ಒಂದು ಕಾರ್ಯಕ್ರಮ, ಯಾವ ಒಂದು ಜನರಿಗೆ ಏನು ಸಂದೇಶ ಕೊಡ್ತದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ ನನಗೆ. ಅದರಲ್ಲಿಯೂ ವಿಚಿತ್ರ ಅನಿಸ್ತಾ ಇರುವಂಥದ್ದು ಇಲ್ಲಿಯ ಜನರದ್ದು. ಜನ ಇಂಥದ್ದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು. ಇವತ್ತು ಕೆಲವು ಜನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಬಿಟ್ಟರೆ, ಮೊನ್ನೆ ಇನಾಗ್ರೇಷನ್ಗೆ ಆ ಚಾವಾಲ ಡಾಲಿ ಬಂದ ದಿವಸ ಆತನ ಚಿತ್ರವಿಚಿತ್ರವಾದಂಥ ವೇಷಭೂಷಣಗಳನ್ನು, ಹುಚ್ಚಾಟಗಳನ್ನು ನೋಡಲಿಕ್ಕೆ ಸಾವಿರಗಟ್ಟಲೆ ಜನ ಸೇರಿದ್ರು. ಬಹಳ ದೊಡ್ಡ ರೀತಿಯಲ್ಲಿ ವಿಜೃಂಭಣೆಯ ಸ್ವಾಗತವನ್ನು ಕೊಟ್ಟರು. ಮಂಗಳೂರಿನ ಮೇಯರ್ ಪ್ರಥಮ ಪ್ರಜೆ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಹಾರ ಹಾಕಿ ಅವರನ್ನು ಸ್ವಾಗತ ಮಾಡ್ಕೊಂಡು ಕರ್ಕೊಂಡ್ಬಂದ್ರು. ಏನದು ಏನು ದೇಶದ ಗಡಿಯಲ್ಲಿ ಹೋರಾಟ ಮಾಡಿ ಪ್ರಾಣದತ್ತ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಯಾ, ಅಥವಾ ಈ ದೇಶಕ್ಕೆ ಕ್ರೀಡಾ ಕ್ಷೇತ್ರಗಳಿಗೆ ಇನ್ನೊಂದಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಥದ್ದ? ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ಗಳಲ್ಲಿ ಏನೇನೋ ಟ್ರೆಂಡ್ ಆಗುತ್ತೆ ಅಂತ ಟ್ರೆಂಡ್ ಆದವನನ್ನೊಬ್ಬನ್ನು ಕರ್ಕೊಂಡ್ ಬಂದಿದ್ದಾರೆ. ಮಂಗಳೂರಿನ ಜನ ಇಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಾವಿರ ವಿಷಯಗಳಿದೆ. ಆ ಪ್ರಶ್ನೆ ಮಾಡಬೇಕಾದವರು ಇಂಥ ಹುಚ್ಚಾಟಗಳನ್ನು ಮಾಡ್ತಾ ಇದ್ರೆ ಅದನ್ನು ಪ್ರಶ್ನೆ ಮಾಡೋದ್ರ ಬಿಟ್ಟು ಇವರು ಕೂಡ ಆ ಹುಚ್ಚಾಟದಲ್ಲಿ ಭಾಗಿಯಾಗಿದ್ದಾರೆ. ಜನ ಪ್ರಶ್ನೆ ಮಾಡಬೇಕಿತ್ತು, ಯಾವ ರೀತಿ ಈ ಫುಡ್ ಫೆಸ್ಟಿವಲ್ನಲ್ಲಿ ಆಯೋಜಿಸ್ತೀರಿ? ಫುಡ್ ಫೆಸ್ಟಿವಲ್ ಮಾಡೋದಾದ್ರೆ ನೀವು ನೆಹರು ಮೈದಾನದಲ್ಲಿ ಮಾಡಿ, ಫುಡ್ ಫೆಸ್ಟಿವಲ್ ಮಾಡೋದಾದ್ರೆ ನೀವು ಮಂಗಲ ಸ್ಟೇಡಿಯಂನ ಒಳಗಡೆ ಮಾಡಿ, ಅಥವಾ ಯಾವುದಾದ್ರೂ ಖಾಸಗಿ ಗೋಲ್ಡ್ ಬೆಂಚ್ ಸಿಟಿಯೋ ಇನ್ನೊಂದರಲ್ಲೇ ಮಾಡಿ. ಅದು ಬಿಟ್ಟು ರಸ್ತೆಯಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ಜನರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ನಗರ ಪಾಲಿಕೆಯ ರಸ್ತೆ ಫುಟ್ಪಾತ್ನಲ್ಲಿ ನೀವು ಬಾಡಿಗೆ ಯಾವ ರೀತಿಯಲ್ಲಿ ನೀವು ಖಾಸಗಿ ಟ್ರಸ್ಟ್ನವರು ಶಾಸಕರ ನೇತೃತ್ವದಲ್ಲಿ ಸಂಗ್ರಹ ಮಾಡ್ತೀರಿ? ಅದಕ್ಕೆ ನಗರ ಪಾಲಿಕೆ ಯಾವ ರೀತಿ ಅನುಮತಿ ಕೊಡ್ತು? ಪೊಲೀಸ್ ಇಲಾಖೆ ಯಾವ ಆಧಾರದಲ್ಲಿ ಅನುಮತಿ ಕೊಡ್ತು ಅಂತ ಜನ ಪ್ರಶ್ನೆ ಮಾಡಬೇಕಿತ್ತು. ಇನ್ನೆಷ್ಟು ಸಮಸ್ಯೆಗಳಿದೆ. ಮಂಗಳೂರಿನ ಹೆದ್ದಾರಿಯಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ನಂತೂರಿನಲ್ಲಿ ಮತ್ತೆ ಫ್ಲೈಓವರ್ ಕಾಮಗಾರಿಗೆ ಇವತ್ತು ತಡೆ ಬಿದ್ದಿದೆ. ಎಷ್ಟು ಅಪಘಾತಗಳಾಗ್ತಾ ಇದೆ, ಎಷ್ಟು ಜನ ನಂತೂರು ಸರ್ಕಲ್ ಮತ್ತು ಆ ಸುರತ್ಕಲ್ ವರ್ಗನ ರಸ್ತೆಯಲ್ಲಿ ಅಪಘಾತದಿಂದ ಹೆದ್ದಾರಿಯಲ್ಲಿ ಸತ್ರು. ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟು ವಿಷಯಗಳಿಲ್ವಾ? ಇದನ್ನು ಯಾವತ್ತಾದ್ರೂ ಈ ಜನ ಪ್ರಶ್ನೆ ಮಾಡಿದಾರ? ಸುರತ್ಕಲ್ನಿಂದ ನಂತೂರು ಹೆದ್ದಾರಿಗೆ ಕನಿಷ್ಠ ಡಾಮರೀಕರಣ ಮಾಡ್ತಾ ಇಲ್ಲ. ಮುಂದಿನ ಮಳೆಗಾಲದಲ್ಲಿ ಈ ರಸ್ತೆಗೆ ಇಳಿಲಿಕ್ಕೆ ಅಸಾಧ್ಯ ಅನ್ನುವಂಥ ಸ್ಥಿತಿ ಖಂಡಿತ ಬರ್ತದೆ. ಕೂಳೂರು ಸೇತುವೆ ಕುಸಿಯುವ ಭೀತಿಯಲ್ಲಿದೆ. ಆ ಸೇತುವೆ ಕೂಡ ಹೊಸ ಸೇತುವೆ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ. ಜನ ಪ್ರಶ್ನೆ ಮಾಡ್ತಾ ಇಲ್ಲ. ಈ ನಂತೂರಿನಿಗೆ ಹೋದ್ರೆ, KPTಗೆ ಹೋದ್ರೆ ಗಂಟೆ ಕಟ್ಲೆ ಈಗ ಬ್ಲಾಕ್ ಅಲ್ಲಿ ಸಿಗಾಕೊಳ್ಬೇಕು. ಜನರಿಗೆ ಇದೆ ತೊಂದರೆ ಅಲ್ವಾ? ಇದಕ್ಕೆ ಹೊಣೆಗಾರರಾದಂಥ ಶಾಸಕರು, ಸಂಸದರನ್ನ, ನಗರ ಪಾಲಿಕೆಯವರನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಈಗ ಜಲಸಿರಿ ಯೋಜನೆ ಅಂತ ಹೇಳ್ಕೊಂಡು ಅಲ್ಲಲ್ಲಿ ಗುಂಡಿ ತೋಡಿ ಹಾಕಿದ್ದಾರೆ ನಗರ ಪಾಲಿಕೆಯವರು. ಕುಡಿಯುವ ನೀರು ಕಲುಷಿತ ಅನ್ನುವಂಥ ಆರೋಪಗಳಿದೆ. ಮನೆ ತೆರಿಗೆಯನ್ನು ವಿಪರೀತ ಹೆಚ್ಚಳ ಮಾಡಿದ್ದಾರೆ. ಇಂತಹ ಪ್ರಶ್ನೆಗಳಿಗೆಲ್ಲ ಮೇಯರು, ಶಾಸಕರು, ಸಂಸದರನ್ನ ಪ್ರಶ್ನೆ ಮಾಡೋದು ಬಿಟ್ಟು ಅವರೇ ಜನರ ಗಮನವನ್ನು ಬೇರೆ ಕಡೆ ಸೇರಲಿಕ್ಕೆ, ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಲಿಕ್ಕೆ ಈ ಚಾವಾಲಗಳನ್ನ, ಇನ್ನೊಬ್ಬರನ್ನ, ಮತ್ತೊಬ್ಬರನ್ನ ಕರ್ಕೊಂಡ್ಬಂದು ಮಂಗಳೂರಿನಲ್ಲಿ ಇಂಥ ಒಂದು ಹಂಗಾಮವನ್ನು ಮಾಡ್ತಾ ಇದ್ರೆ ಜನ ಕೂಡ ಅಲ್ಲಿ ಹೋಗಿ ಉಚ್ಚೆದ್ದು ಕುಣಿದ್ರೆ ಅದರ ಅರ್ಥ ಏನು? ನಾನು ಮಂಗಳೂರಿನ ನಾಗರಿಕರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಪ್ರಶ್ನೆ ಮಾಡಬೇಕಾದವರು ಶಾಸಕರನ್ನ, ನೀವು ಪ್ರಶ್ನೆ ಮಾಡಬೇಕಾದವರು ಸಂಸದರನ್ನ, ನೀವು ಪ್ರಶ್ನೆ ಮಾಡಬೇಕಾಗಿದ್ದು BJP ಮಹಾನಗರ ಪಾಲಿಕೆಯನ್ನ. ಫೆಬ್ರವರಿ 15 ಬಂದ್ರೆ ನಗರ ಪಾಲಿಕೆ ಅವಧಿ ಮುಗಿತದೆ. 5 ವರ್ಷದಲ್ಲಿ ಏನ್ ಮಾಡಿದ್ರು? ಮನೆ ತೆರಿಗೆ ಜಾಸ್ತಿ ಮಾಡಿದ್ದು, ಜಲಸಿರಿ ಯೋಜನೆಯಲ್ಲಿ ಎಲ್ಲಾ ಕಡೆ ರಸ್ತೆಗಳನ್ನ ಅಗೆದು ಹಾಕಿದ್ದು, ನೀರಿನ್ನೂ ಕೊಟ್ಟಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕನಿಷ್ಠ ಒಂದು ಮೂಲಭೂತ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಸುರತ್ಕಲ್ ಭಾಗಕ್ಕೆ ಇದು UGD ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವುದೇ ರೀತಿಯ ಮಳೆಗಾಲ ಕಳೆದ ಇಷ್ಟು ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಮಂಗಳೂರು ನಗರ ಪಾಲಿಕೆ ಒಳಗಡೆ ಹೊಂಡ ಗುಂಡಿ ಮುಚ್ಚಿಲ್ಲ, ಚರಂಡಿಗಳನ್ನ ಸುಸಜ್ಜಿತಗೊಳಿಸಿಲ್ಲ. ಒಳಚರಂಡಿ ಮ್ಯಾನ್ಹೋಲ್ಗಳು ಎಲ್ಲಾ ಕಡೆ ಇವತ್ತು ಓವರ್ಫ್ಲೋ ಆಗಿ ಹೊರಗಡೆ ಬರ್ತಾ ಇರುವಂತಹದ್ದು ಇದೆ. ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿತ್ತಲ್ಲ ನೀವು ಜನ. ಅದು ಬಿಟ್ಟು ಇದೇ ಮೇಯರು, ಇದೇ MLA, ಇದೇ ಮಾಜಿ ಸಂಸದರುಗಳು, ಅವರ ಆಡಳಿತ ಪಕ್ಷದ ಪಟಲಂಗಳು ಏನೋ ಜಾತ್ರೆಯ ರೀತಿಯಲ್ಲಿ ಏನೋ ನಡೆಸ್ತಾ ಇದ್ರೆ ರಸ್ತೆಯಲ್ಲಿ ಅಕ್ರಮವಾಗಿ ನಿಯಮ ಉಲ್ಲಂಘಿಸಿ. ಜನ ಕೂಡ ಹೋಗಿ ಆ ಚಾವಾಲನನ್ನು ನೋಡ್ಲಿಕ್ಕೆ ಜನ ಮರಳು ಜಾತ್ರೆ ಮರಳೋ ರೀತಿಯಲ್ಲಿ ರಾಶಿ ಬೀರೋದಿದೆಯಲ್ಲ, ಅದು ಮಂಗಳೂರಿನ ಘನತೆಗೆ ಖಂಡಿತ ತಕ್ಕುದಾದದ್ದಲ್ಲ. ಮಂಗಳೂರಿನ ಏನೇ ಇರ್ಬೋದು, ಮಂಗಳೂರಿನ ಪೊಲಿಟಿಕ್ಸ್ ಕಮ್ಯುನಲ್ ಆಗಿದೆ, ಇಲ್ಲಿ ಕೂಡ ಭ್ರಷ್ಟಾಚಾರ ಬರ್ತಾ ಇದೆ, ಇಲ್ಲಿ ಕೂಡ ಇನ್ನೊಂದು ಬರ್ತಾ ಇದೆ. ಆದರೆ ಈ ರೀತಿಯ ಹುಚ್ಚಾಟಗಳು ಮಂಗಳೂರಿನಲ್ಲಿ ಇರಲಿಲ್ಲ. ಒಂದು ಘನತೆ ಇತ್ತು. ಈಗ ಯಾವುದೇ ಒಂದು ಕಂಬಳ ಆಗಲಿ 500 ಫ್ಲೆಕ್ಸ್ ಹಾಕ್ತಾರೆ. ಯಾವುದೇ ಒಂದು ಇದು ದಸರಾ ಸಾಂಪ್ರದಾಯಿಕ ಉಳಿ ಕುಣಿತ ಇರಲಿ, ಅದಕ್ಕೊಂದು 500 ಫ್ಲೆಕ್ಸ್ ಹಾಕ್ತಾರೆ. ಯಾರೋ ಒಬ್ಳು ಹುಟ್ಲಿ, ಯಾರೋ ಒಬ್ಬ ಏನಾದರೂ ಒಂದು ಚರಂಡಿಗೆ ಸಣ್ಣ ಒಂದು ಪ್ಯಾಚ್ ವರ್ಕ್ ಮಾಡಲಿ, ಅದಕ್ಕೊಂದು 10 ಫ್ಲೆಕ್ಸ್. ಈ ರೀತಿಯ ಫ್ಲೆಕ್ಸಿನ ಒಂದು ಹುಚ್ಚಲ್ಲಿ ಕೂಡ ಮಂಗಳೂರು ಇದೆ. ಈಗ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳ ಒಂದು ಕಳಪೆ ಗುಣಮಟ್ಟದ ಸೆಲೆಬ್ರಿಟಿಗಳು ಬಂದರೆ ಅವರ ಹಿಂದೆ ಕೂಡ ರಾಶಿ ಬಿದ್ದು ಜನ ಈ ರಾಜಕಾರಣಿಗಳ ಹುಚ್ಚಾಟಗಳಿಗೆ ಜೈ ಅನ್ನುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಿಯೂ ಮಂಗಳೂರಿನ ನಾಗರಿಕರಿಗೆ ಹೇಳಿ ಮಾಡಿಸಿದ್ದಲ್ಲ. ಮಂಗಳೂರಿನ ನಾಗರಿಕರು ಇತಿಹಾಸದ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಜನರ ಪರವಾಗಿ ಧ್ವನಿ ಎತ್ತಿದವರು, ಅನ್ಯಾಯಗಳ ವಿರುದ್ಧ ನಿಂತವರು. ಅಕ್ರಮಗಳನ್ನು ಮಾಡಿದಾಗ ಅದೆಷ್ಟೇ ದೊಡ್ಡ ಜನ ಆಗಲಿ ಅವರ ವಿರುದ್ಧ, ಅಧಿಕಾರಸ್ಥರ ವಿರುದ್ಧ ಹೋರಾಟ ಮಾಡಿದಂಥ, ಪ್ರತಿಭಟಿಸಿದಂಥ ದೊಡ್ಡ ಇತಿಹಾಸ ಇದ್ದವರು. ಯಾವುದನ್ನು ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಮೌನವಾಗಿ ನಿಂತವರು. ಆದರೆ ನೀವು ಆ ವಿರೋಧವೂ ಇಲ್ಲ, ಪ್ರತಿಭಟನೆ ಇಲ್ಲ, ಈಗ ಕನಿಷ್ಠ ಮೌನವೂ ಇಲ್ಲ. ನೀವು ಅವರ ಜೊತೆ ಇವತ್ತು ಜೈಕಾರ ಆಗ್ತಾ ಹೋಗ್ತಾ ಇದ್ದೀರಿ. ಖಂಡಿತವಾಗಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ.
ಮಂಗಳೂರಿನಲ್ಲಿ ಈ ರೀತಿಯ ಆಹಾರ ಮೇಳಗಳನ್ನು ರಸ್ತೆಯಲ್ಲೇ ಜನರಿಗೆ ತೊಂದರೆ ಕೊಟ್ಟು ನಿಯಮಗಳನ್ನು ಉಲ್ಲಂಘಿಸಿ ಹಾಕುವಂಥದ್ದು, ಅದಕ್ಕೆ ಈ ರೀತಿಯಾದಂಥ ಯಾರೇ ಹೆಸರೇ ಕೇಳದಂಥ ಚಾವಾಳ ಚಿತ್ರ ವಿಚಿತ್ರವಾದಂಥ ವೇಷಭೂಷಣದವರನ್ನು ಕರ್ಕೊಂಬರೋದು, ಅದಕ್ಕೆ ದೊಡ್ಡ ಪ್ರಚಾರ ಕೊಡೋದು, ಜನ ಅದರಲ್ಲಿ ಈ ರೀತಿ ಬಂದು ಭಾಗವಹಿಸೋದಂತೂ ಒಳ್ಳೆಯ ಅಭಿರುಚಿ ಅಂತೂ ಅಲ್ಲ. ಇದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಶಾಸಕ ವೇದವ್ಯಾಸ ಕಾಮತ್ ಅವರು ಮಂಗಳೂರು ನಗರದ ಸಮಸ್ಯೆಗಳನ್ನು ನೋಡಬೇಕು. ಇಲ್ಲಿ ವಸತಿ ಯೋಜನೆ ಜಾರಿಯಾಗಿದೆ, ಒಂದೇ ಒಂದು ಮನೆ ಕೊಡಿದೆ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ. ಹೆಚ್ಚು ಕಮ್ಮಿ 5-6 ವರ್ಷ 10 ವರ್ಷ ದಾಟ್ತು. ಜನ ತಲೆ ಮೇಲೆ ಸೂರಿಲ್ಲದೆ ಸಾವಿರಾರು ಜನ ನಗರ ಪಾಲಿಕೆಗೆ ಅರ್ಜಿ ಹಾಕಿ ನಿವೇಶನ ಕೊಡಿ, ಮನೆ ಕೊಡಿ ಅಂತ ಕೂತಿದ್ದಾರೆ. ಅಂಥವರ ಕಷ್ಟಗಳನ್ನು ನೋಡಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಅದೇ ಲೇಡಿಯಲ್ಲಿ ನೀವು ಬುಲ್ಡೋಜರ್ ತಂದು ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಹೊರಗೆ ಹಾಕಿದ್ರಿ. ಆವಾಗ ಇದೇ ಶಾಸಕರು, ಇದೇ ನಗರ ಪಾಲಿಕೆ ಆಡಳಿತಾರೂಢ ಬಿಜೆಪಿಯ ಮೇಯರ್ಗಳು ಹೇಳಿದರು, ಮಂಗಳೂರಿನಲ್ಲಿ ನಡಿಲಿಕ್ಕೆ ಫುಟ್ಪಾತ್ನಲ್ಲಿ ತೊಂದರೆ ಆಗ್ತದೆ, ಓಡಾಡಲಿಕ್ಕೆ ವಾಹನಗಳಿಗೆ ಬೀದಿ ವ್ಯಾಪಾರದಿಂದ ಸಮಸ್ಯೆ ಆಗ್ತದೆ, ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಲ್ಲಿ ಎಲ್ಲರನ್ನ ಬುಲ್ಡೋಜರ್ ತಂದು ನೀವು ಪುಡಿಗಟ್ಟಿ ಹೊರಗಡೆ ಹಾಕಿದ್ರಿ. ಈಗ ಅಲ್ಲೇ ಬಂದು ಅದಕ್ಕಿಂತ 10 ಪಟ್ಟು ಹೆಚ್ಚು ಫುಡ್ ಸ್ಟ್ರೀಟ್ನಲ್ಲಿ ನೀವು ಫುಡ್ ಸ್ಟಾಲ್ಗಳನ್ನು ಹಾಕಿದ್ದೀರಿ. ಇದೆಲ್ಲವನ್ನು ಕೂಡ ಖಂಡಿತ ಜನ ನೋಡ್ತಾರೆ, ನೋಡಬೇಕು. ಈ ಶಾಸಕರುಗಳು ಕೂಡ ಈ ವರ್ತನೆಯನ್ನು ನಾವು ಖಂಡಿಸ್ತೀವಿ ಮತ್ತು ಜನ ಇನ್ನಾದರೂ ಪ್ರಜ್ಞಾವಂತರಾಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.